ಭಾರತದ ಮುಂದಿನ ದಶಕದ ಭವಿಷ್ಯವನ್ನೇ ನಿರ್ಧರಿಸುವ ಒಂದು ದೊಡ್ಡ ಪ್ರಕ್ರಿಯೆ ಶುರುವಾಗಿದೆ. ಅದೇ ದೇಶದ ಮೊಟ್ಟಮೊದಲ ಡಿಜಿಟಲ್ ಜನಗಣತಿ. ಇದು ಸುಮ್ಮನೆ ಜನರ ತಲೆ ಎಣಿಸೋ ಕೆಲಸ ಅಷ್ಟೇ ಅಲ್ಲ, ಇದು ನಮ್ಮ ದೇಶದ ನೀತಿಗಳು, ಯೋಜನೆಗಳು ಮತ್ತು ರಾಜಕೀಯವನ್ನೇ ರೂಪಿಸೋ ಒಂದು ದೊಡ್ಡ ಶಕ್ತಿ. ಹಾಗಾದ್ರೆ ಈ ಐತಿಹಾಸಿಕ ಸಂಪೂರ್ಣ ಡಿಜಿಟಲ್ ಆಪರೇಷನ್ ಹಿಂದೆ ಎಂಥ ಬಜೆಟ್ ಇದೆ, ಯಾವ ಟೆಕ್ನಾಲಜಿ ಇದೆ, ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ? ಬನ್ನಿ ಈ ಇಡೀ ಕಥೆಯನ್ನೊಮ್ಮೆ ಬಿಡಿಸಿ ನೋಡೋಣ. ನೋಡಿ ಈ ಸಂಖ್ಯೆಯನ್ನ, 11,718 ಕೋಟಿ ರೂಪಾಯಿಗಳು. ಹೌದು, ಇದು ನಮ್ಮ ಮುಂದಿನ ಜನಗಣತಿಗಾಗಿ ಮೀಸಲಿಟ್ಟಿರೋ ಬಜೆಟ್. ಅಬ್ಬಬ್ಬಾ, ಇದು ಭಾರತದ ಇತಿಹಾಸದಲ್ಲೇ ಅತ್ಯಂತ ದುಬಾರಿ ಜನಗಣತಿ. ಇಷ್ಟೊಂದು ದೊಡ್ಡ ಮೊತ್ತದ ಹಿಂದಿನ ಕಾರಣಗಳೇನು ಅನ್ನೋದೇ ಒಂದು ದೊಡ್ಡ ಕುತೂಹಲ ಅಲ್ವಾ? ಹಾಗಾದ್ರೆ ಸರಿ, ಇಷ್ಟೊಂದು ದೊಡ್ಡ ಮೊತ್ತ ಎಲ್ಲಿಗೆ ಹೋಗ್ತಿದೆ ಮತ್ತು ಯಾಕಿಷ್ಟು ದುಬಾರಿ ಈ ಬಾರಿಯ ಜನಗಣತಿ? ಬನ್ನಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಒಂದೊಂದಾಗೆ. ನಾವು ಇವತ್ತು 5 ಮುಖ್ಯ ವಿಷಯಗಳನ್ನ ನೋಡೋಣ. ಮೊದಲನೇದಾಗಿ, ಈ ಜನಗಣತಿ ಯಾಕಿಷ್ಟು ದೊಡ್ಡದು? ಎರಡನೇದಾಗಿ, ಇದರಲ್ಲಿ ಬಳಸೋ ಹೊಸ ಡಿಜಿಟಲ್ ಟೂಲ್ಸ್ ಯಾವುದು? ಮೂರನೇದಾಗಿ, ಇದರಲ್ಲಿ ಕೆಲಸ ಮಾಡೋ 2 ಬೇರೆ ಬೇರೆ ಟೀಮ್ಗಳು, ಅವರ ಸಂಬಳದ ಕಥೆಯೇನು? ಮತ್ತು ಕೊನೆಗೆ, ಇದೆಲ್ಲ ಸೇರಿ ಭಾರತಕ್ಕೆ ಒಂದು ಹೊಸ ಮಾಡೆಲ್ ಆಗುತ್ತಾ ಅಂತ ನೋಡೋಣ. ಸರಿ, ಹಾಗಾದ್ರೆ ಮೊದಲನೇ ವಿಭಾಗಕ್ಕೆ ಬರೋಣ. ಅದೇ ಈ ಜನಗಣತಿಯ ಸ್ಕೇಲ್, ಅದರ ಗಾತ್ರ. ಇದು ಬರೀ ಜನರನ್ನ ಲೆಕ್ಕ ಹಾಕೋ ಕೆಲಸ ಅಂದ್ಕೋಬೇಡಿ, ಇದು ನಮ್ಮ ದೇಶದ ಫ್ಯೂಚರ್ ಬ್ಲೂಪ್ರಿಂಟ್. ಅದಕ್ಕೆ ಇದರ ಮಹತ್ವ ಅಷ್ಟೊಂದು ದೊಡ್ಡದು. ಹಲವಾರು ಕಾರಣಗಳಿಗೆ ಈ ಜನಗಣತಿ ರೊಂಬ ಸ್ಪೆಷಲ್. ಮೊದಲನೆಯದಾಗಿ, ಇದು ಭಾರತದ ಫಸ್ಟ್ ಕಂಪ್ಲೀಟ್ ಡಿಜಿಟಲ್ ಸೆನ್ಸಸ್. ಅಂದ್ರೆ ಪೇಪರ್ ವರ್ಕೆ ಇಲ್ಲ, ಎಲ್ಲವೂ ಆಪ್ ಮತ್ತು ಪೋರ್ಟಲ್ನಲ್ಲೇ. ಅಷ್ಟೇ ಅಲ್ಲ, ಸುಮಾರು 90 ವರ್ಷಗಳ ನಂತರ, ಅಂದ್ರೆ 1931ರ ನಂತರ ಇದೇ ಮೊದಲ ಬಾರಿಗೆ ಜಾತಿ ಆಧಾರಿತ ಮಾಹಿತಿಯನ್ನು ಕಲೆಕ್ಟ್ ಮಾಡಲಾಗ್ತಿದೆ. ಮತ್ತು ಅತೀ ಮುಖ್ಯವಾದ ವಿಷಯ ಅಂದ್ರೆ, ಈ ಡೇಟಾ ಮುಂದಿನ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆಗೆ, ಅಂದ್ರೆ ಡಿಲಿಮಿಟೇಷನ್ಗೆ ಬೇಸಾಗತ್ತೆ. ಇದರ ರಾಜಕೀಯ ಪರಿಣಾಮಗಳು ಎಷ್ಟಿರಬಹುದು ಅಂತ ನೀವೇ ಊಹಿಸಿ. ಆದ್ರೆ ಈ ಜನಗಣತಿ ಇಲ್ಲಿಯವರೆಗೆ ಬರೋಕೆ ಬಹಳ ಸಮಯ ಹಿಡಿದಿದೆ. ನೋಡಿ, 2021ರಲ್ಲೇ ಆಗ್ಬೇಕಿತ್ತು, ಆದ್ರೆ ಕೋವಿಡ್ನಿಂದ ಪೋಸ್ಟ್ಪೋನ್ ಆಯ್ತು. ಆಮೇಲೆ 2024ರ ಜನರಲ್ ಎಲೆಕ್ಷನ್ ಬಂತು, ಮತ್ತೆ ಡಿಲೇ ಆಯ್ತು. ಈಗ ಫೈನಲಿ 2026 ಮತ್ತು 2027ರಲ್ಲಿ 2 ಫೇಸ್ನಲ್ಲಿ ಈ ಪ್ರಕ್ರಿಯೆ ನಡೆಯಲಿದೆ. ಹಾಗಾದ್ರೆ ಆ 11,000 ಕೋಟಿ ಬಜೆಟ್ ಇದೆಯಲ್ಲ, ಅದರಲ್ಲಿ ದೊಡ್ಡ ಪಾಲು ಹೋಗೋದೇ ಇಲ್ಲಿಗೆ, ಅಂದ್ರೆ ಟೆಕ್ನಾಲಜಿಗೆ. ಇದೇ ಮೊದಲ ಬಾರಿಗೆ ಕಂಪ್ಲೀಟ್ ಪೇಪರ್ಲೆಸ್ ಆಗಿ ಹೊಸ ಡಿಜಿಟಲ್ ಟೂಲ್ಸ್ ಬಳಸಿ ಜನಗಣತಿ ನಡೀತಿದೆ. ಹಾಗಾದ್ರೆ ಈ ಡಿಜಿಟಲ್ ಫಸ್ಟ್ ಸೆನ್ಸಸ್ ಅಂದ್ರೇನು? ಸಿಂಪಲ್ ಆಗಿ ಹೇಳೋದಾದ್ರೆ, ಹಳೇ ಕಾಲದ ಪೇಪರ್ ಫಾರ್ಮ್ಸ್ಗಳಿಗೆ ಫುಲ್ ಟಾಟಾ ಬೈ ಬೈ ಹೇಳೋದು. ಇನ್ಮುಂದೆ ಎಲ್ಲವೂ ಮೊಬೈಲ್ ಆಪ್, ವೆಬ್ ಪೋರ್ಟಲ್ ಮತ್ತು ಎಲ್ಲವನ್ನೂ ಲೈವ್ ಆಗಿ ಮಾನಿಟರ್ ಮಾಡೋ ಸಿಸ್ಟಮ್ ಮೂಲಕವೇ ನಡೆಯುತ್ತೆ. ಸರಿ, ಈ ಡಿಜಿಟಲ್ ಪ್ರಾಸೆಸ್ ಹೇಗೆ ಕೆಲಸ ಮಾಡುತ್ತೆ? ಫಸ್ಟ್, ನಾವೇ ಅಂದ್ರೆ ಜನಸಾಮಾನ್ಯರೇ ಆನ್ಲೈನ್ ಪೋರ್ಟಲ್ನಲ್ಲಿ ನಮ್ಮ ಮಾಹಿತಿ ತುಂಬಬಹುದು. ಇದಾದ್ಮೇಲೆ ಗಣತಿದಾರರು ಮೊಬೈಲ್ ಆಪ್ ಹಿಡಿದುಕೊಂಡು ಮನೆ ಮನೆಗೆ ಬರ್ತಾರೆ. ಅವರು ಎಂಟರ್ ಮಾಡಿದ ಡೇಟಾ ತಕ್ಷಣವೇ ಸೆಂಟ್ರಲ್ ಸರ್ವರ್ಗೆ ಹೋಗುತ್ತೆ ಮತ್ತು ಇದೆಲ್ಲವನ್ನು ಸಿಎಂಎಂಎಸ್ ಅಂತ ಒಂದು ಸಿಸ್ಟಮ್ ರಿಯಲ್ ಟೈಮ್ನಲ್ಲಿ ಅಂದ್ರೆ ಲೈವ್ ಆಗಿ ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಸಖತ್ತಲ್ವಾ? ಎಷ್ಟೇ ಹೈಟೆಕ್ ಟೆಕ್ನಾಲಜಿ ಇದ್ರೂ ಕೊನೆಗೆ ಅದನ್ನ ನಡೆಸೋಕೆ ಜನ ಬೇಕೇ ಬೇಕು ಅಲ್ವಾ? ಈ ದೊಡ್ಡ ಆಪರೇಷನ್ ಹಿಂದೆ ಒಂದು ದೊಡ್ಡ ಸೈನ್ಯವೇ ಇದೆ. ಆದ್ರೆ ಈ ಸಲ ಆ ಸೈನ್ಯದಲ್ಲಿ 2 ಬೇರೆ ಬೇರೆ ತಂಡಗಳಿವೆ. ಒಂದು ಕಡೆ ಈ ಕೆಲಸವನ್ನ ಮೊದಲಿನಿಂದಲೂ ಮಾರ್ಕೊಂಡು ಬಂದಿರೋ ಸುಮಾರು 30 ಲಕ್ಷ ಸರ್ಕಾರಿ ಅಧಿಕಾರಿಗಳು, ಹೆಚ್ಚಾಗಿ ನಮ್ಮ ಟೀಚರ್ಸ್. ಇನ್ನೊಂದು ಕಡೆ ಇದೇ ಮೊದಲ ಬಾರಿಗೆ ಈ ಹೊಸ ಡಿಜಿಟಲ್ ಸಿಸ್ಟಮ್ಗೆ ಸಪೋರ್ಟ್ ಕೊಡೋಕೆ ಅಂತಾನೆ ಒಂದು ಸ್ಪೆಷಲ್ ಟೆಕ್ನಿಕಲ್ ಟೀಮ್ನ ನೇಮಕ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದೇ ಈ ಹೊಸ ಮಾಡೆಲ್ನ ಅಸಲಿ ಕಥೆ. ಎಡಗಡೆ ಇರೋರು ಗಣತಿದಾರರು, ಅಂದ್ರೆ ಆ 30 ಲಕ್ಷ ಸರ್ಕಾರಿ ಸಿಬ್ಬಂದಿ. ಇವರು ಫೀಲ್ಡ್ಗೆ ಹೋಗಿ ಡೇಟಾ ಕಲೆಕ್ಟ್ ಮಾಡ್ತಾರೆ. ಆದ್ರೆ ಇಡೀ ಜನಗಣತಿ ಪ್ರಾಸೆಸ್ಗೆ ಇವ್ರಿಗೆ ಸಿಗೋದು ಒಂದೇ ಸಲದ ಗೌರವಧನ. ಈಗ ಬಲ್ಗಡೆ ನೋಡಿ, ಇವರು ಹೊಸದಾಗಿ ಬಂದಿರೋ ಟೆಕ್ನಿಕಲ್ ಅಸಿಸ್ಟೆಂಟ್ಸ್. ಇವರನ್ನ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ ಮೇಲೆ ತಗೊಂಡಿದ್ದಾರೆ. ಇವರ ಕೆಲಸ ಫೀಲ್ಡ್ ವರ್ಕ್ ಅಲ್ಲ, ಬದಲಿಗೆ ಗಣತಿದಾರರಿಗೆ ಆಪ್ನಲ್ಲಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ, ಲಾಗಿನ್ ಆಗ್ಲಿಲ್ಲ ಅಂದ್ರೆ ಅಥವಾ ಡೇಟಾ ಸಿಂಕ್ ಆಗ್ಲಿಲ್ಲ ಅಂದ್ರೆ ಟೆಕ್ನಿಕಲ್ ಸಪೋರ್ಟ್ ಕೊಡೋದು. ಮತ್ತು ಇವರಿಗೆ ಪ್ರತಿ ತಿಂಗಳು ಸ್ಯಾಲರಿ ಸಿಗುತ್ತೆ. ನೋಡಿ ವ್ಯತ್ಯಾಸ ಎಷ್ಟಿದೆ ಅಂತ. ಹಾಗಾದ್ರೆ ಈ 2 ಟೀಮ್ಗಳ ಪೇಮೆಂಟ್ ಸ್ಟ್ರಕ್ಚರ್ ಹೇಗಿದೆ? ಬನ್ನಿ, ಸರ್ಕಾರಿ ಸಿಬ್ಬಂದಿಗೆ ಸಿಗೋ ಗೌರವಧನ ಎಷ್ಟು, ಕಾಂಟ್ರಾಕ್ಟ್ ಸಿಬ್ಬಂದಿಗೆ ಸಿಗೋ ಸ್ಯಾಲರಿ ಎಷ್ಟು ಅಂತ ಡೀಟೇಲ್ ಆಗಿ ನೋಡೋಣ. ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ಅವರ ಪೊಸಿಷನ್ಗೆ ತಕ್ಕಂತೆ ಇಡೀ ಜನಗಣತಿ ಕೆಲ್ಸಕ್ಕೆ ಒಂದೇ ಸಾರಿ ಗೌರವಧನ ಕೊಡ್ತಾರೆ.
ಫೀಲ್ಡ್ನಲ್ಲಿ ಕೆಲಸ ಮಾಡೋ ಗಣತಿದಾರರು ಮತ್ತು ಸೂಪರ್ವೈಸರ್ಗಳಿಗೆ 25,000 ರೂಪಾಯಿಗಳು, ಅದೇ ಹೈಯರ್ ಲೆವೆಲ್ ಅಧಿಕಾರಿಗಳಿಗೆ 75,000 ರೂಪಾಯಿವರೆಗೂ ಗೌರವಧನ ಇದೆ. 25,000 ರೂಪಾಯಿ ಅಂತ ಕೇಳಿ ಕಡಿಮೆ ಅನ್ಸುತ್ತಾ? ಆದ್ರೆ ಇದು ಒಂದು ದೊಡ್ಡ ಜಂಪ್. 2011ರ ಜನಗಣತಿಗೆ ಹೋಲಿಸಿದ್ರೆ ಇದು ಸುಮಾರು 6 ಪಟ್ಟು ಹೆಚ್ಚು. ಯಾಕಂದ್ರೆ ಈ ಸಲ ಡಿಜಿಟಲ್ ಟೂಲ್ಸ್ ಬಳಸೋ ಜವಾಬ್ದಾರಿಯೂ ಇದೆಯಲ್ಲ, ಅದಕ್ಕೆ ಈ ಹೆಚ್ಚಳ. ಆದರೆ ಇದಕ್ಕೆ ಕಂಪ್ಲೀಟ್ ಆಪೋಸಿಟ್ ಆಗಿ ಕಾಂಟ್ರಾಕ್ಟ್ ಮೇಲೆ ಬಂದಿರೋ ಟೆಕ್ನಿಕಲ್ ಸ್ಟಾಫ್ಗೆ ತಿಂಗಳ ಸಂಬಳ ಇದೆ. ಟೆಕ್ನಿಕಲ್ ಅಸಿಸ್ಟೆಂಟ್ಗಳಿಗೆ ತಿಂಗಳಿಗೆ 25,000 ರೂಪಾಯಿವರೆಗೂ ಮತ್ತು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ಗೆ 18,000 ರೂಪಾಯಿವರೆಗೂ ಸಂಬಳ ಫಿಕ್ಸ್ ಮಾಡಿದ್ದಾರೆ. ಇದು ತಾತ್ಕಾಲಿಕ ಹುದ್ದೆ ಅನ್ನೋದಕ್ಕೆ ಇಲ್ಲೊಂದು ಪುರಾವೆ ಇದೆ. ದಿ ವೈರ್ ವರದಿ ಮಾಡಿರೋ ಪ್ರಕಾರ ಜನಗಣತಿ ಕಮಿಷನರ್ ಆಫೀಸ್ನ ಲೆಟರ್ನಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಸಿಬ್ಬಂದಿಯನ್ನ ಜನವರಿ 2026ರಿಂದ ಗರಿಷ್ಠ 18 ತಿಂಗಳ ಅವಧಿಗೆ ಮಾತ್ರ ನೇಮಿಸಿಕೊಳ್ಳಲಾಗೋದು. ಅಂದ್ರೆ ಇದು ಸಂಪೂರ್ಣವಾಗಿ ಶಾರ್ಟ್ ಟರ್ಮ್ ಕಾಂಟ್ರಾಕ್ಟ್ ಅನ್ನೋದು ಪಕ್ಕ. ಸರಿ, ಈಗ ಕೊನೆಯ ಹಾಗೂ ಬಹುಶಃ ಅತಿ ಮುಖ್ಯವಾದ ಪ್ರಶ್ನೆ. ಸರ್ಕಾರಿ ವ್ಯವಸ್ಥೆಯ ದೊಡ್ಡ ನೆಟ್ವರ್ಕ್ ಮತ್ತು ಪ್ರೈವೇಟ್ ಸೆಕ್ಟರ್ನ ಟೆಕ್ನಿಕಲ್ ಸ್ಕಿಲ್ಸ್, ಈ ಕಾಂಬಿನೇಷನ್ ಕೇವಲ ಜನಗಣತಿಗೆ ಮಾತ್ರನಾ, ಅಥವಾ ಇದು ಭಾರತದ ಮುಂದಿನ ದೊಡ್ಡ ಪ್ರಾಜೆಕ್ಟ್ಗಳಿಗೆ ಒಂದು ಹೊಸ ದಾರಿ ತೋರಿಸ್ಬೋದಾ? ಈ ಹೈಬ್ರಿಡ್ ಮಾಡೆಲ್ನಿಂದ ಕೆಲವು ದೊಡ್ಡ ಅನುಕೂಲಗಳಿವೆ. ಮೊದಲನೇದಾಗಿ 30 ಲಕ್ಷ ಸರ್ಕಾರಿ ಸಿಬ್ಬಂದಿ ಇರೋದ್ರಿಂದ ದೇಶದ ಮೂಲೆ ಮೂಲೆಗೂ ತಲುಪಬಹುದು. ಅದೇ ಸಮಯದಲ್ಲಿ ಟೆಕ್ನಿಕಲ್ ಎಕ್ಸ್ಪರ್ಟೈಸ್ ಬೇಕಾದ ಕಡೆ ಪ್ರೈವೇಟ್ ಸೆಕ್ಟರ್ನ ಸ್ಕಿಲ್ಸ್ ಬಳಸ್ಕೊಳ್ಳಬಹುದು. ಇದರಿಂದ ಡೇಟಾ ಬೇಗ ರಿಲೀಸ್ ಆಗುತ್ತೆ, ಕೆಲ್ಸಾನೂ ಎಫಿಷಿಯಂಟ್ ಆಗುತ್ತೆ. ಬಹುಶಃ ಇದು ಮುಂದಿನ ದೊಡ್ಡ ದೊಡ್ಡ ಡಿಜಿಟಲ್ ಸರ್ಕಾರಿ ಯೋಜನೆಗಳಿಗೆ ಒಂದು ಬ್ಲೂ ಪ್ರಿಂಟ್ ಆಗಬಹುದು. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆ. ಸಾರ್ವಜನಿಕ ವಲಯದ ಬೃಹತ್ ಶಕ್ತಿ ಮತ್ತು ಖಾಸಗಿ ವಲಯದ ಟೆಕ್ನಾಲಜಿ ಇವೆರಡನ್ನೂ ಒಟ್ಟಿಗೆ ಸೇರಿಸೋ ಈ ಮಾಡೆಲ್ ಡಿಜಿಟಲ್ ಇಂಡಿಯಾದ ಮುಂದಿನ ಹಂತಕ್ಕೆ ಒಂದು ಹೊಸ ದಾರಿಯಾಗಲಿದೆಯಾ? ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ?